ಮೊನ್ನೆ ಬಸ್ಸಲ್ಲಿ ಕೂತಿದ್ದೆ, ನನ್ನ ಪಕ್ಕದಲ್ಲಿ ಯಾರೋ ಬಹುಶಃ ಊರು ಬಿಟ್ಟು ಹೊರಡ್ತಿದ್ದ ಅಂತ ಅನಿಸುತ್ತೆ. ಅಪ್ಪ ಅಮ್ಮ ಬಸ್ ಹತ್ತಿ ಬ್ಯಾಗೆಲ್ಲ ಮೇಲ್ಗಡೆ ಇಟ್ಟು ಒಂದೆರಡು ಫ್ರೇಮ್ಸ್ ಪ್ಯಾಕೆಟ್ ತಂದು ಕೊಟ್ಟು ಹುಷಾರು ಕಂದ ಅಂತ ಹೇಳಿ ಕೆಳಗಿಳಿದ್ರು. ಆಗಿನ್ನೊಬ್ಬನ ನೋಡಿದೆ, ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಮುಗುಳ್ನಾಗೆ ಬರ್ತಾ ಇಲ್ಲ, ಹಿಂಸೆ ಪಟ್ಕೋತಿದ್ದಾನೆ. ಆಗ ಗೊತ್ತಾಯಿತು, ಈ ಗಂಡು ಮಕ್ಳಿಗೆ ಪ್ರೀತಿ ತೋರ್ಸೋಕ್ಕೆ ಬರಲ್ಲ ರೀ ಸ್ನೇಹದಲ್ಲಿ. ಬಸ್ ಹೊರಡೋ ತನಕ ಅಲ್ಲೇ ನಿಂತಿದ್ದ. ಮಗ ಊರು ಹುಷಾರು, ಏನಾದ್ರು ಕಿತಾಪತಿ ಮಾಡಿ ಊರು ಕೆಡಿಸ್ಬೇಡ ಅಂದ. ಅಲ್ಲಿ ಕೂಡ ಅವನಿಗೆ ಹೇಳೋಕ್ಕಾಗಲಿಲ್ಲ, ಮಿಸ್ ಮಾಡ್ಕೋತೀನಿ ಮಗ, ನಿನ್ನ ಹುಷಾರು ಕಣೋ ಪ್ಲೀಸ್, ನೀನು ಚೆನ್ನಾಗಿ ನೋಡ್ಕೋ ಆಯಿತಾ, ನಿಂಗೆ ಏನಾದರೂ ಆದರೆ ಓಡಿ ಬರೋಕ್ಕೆ ನಾನಿರಲ್ಲ ಅಲ್ಲಿ ಅಂತ. ಹಾಗೆ ಯೋಚನೆ ಮಾಡಿದೆ. ನನ್ನ ಫ್ರೆಂಡ್ ಹೊರಟಾಗ ಕೂಡ ನಾನು ಹಾಗೆ ಆಡಿದ್ದೆ. ಅಸಹ್ಯ ತಪ್ಕೊಳ್ಳೋಕ್ಕಾಗಲಿಲ್ಲ ಅವನನ್ನು, ಬರಲ್ಲ ತಪ್ಕೊಳ್ಳೋಕ್ಕೆ. ಶೇಕ್ ಹ್ಯಾಂಡ್ ಕೊಟ್ಟು ಬಾಯ್ಲೆ ಅಂತ ಹೇಳಿ ಹೊರಟುಬಿಟ್ಟಿದ್ದೆ. ಮನಸ್ಸೆಷ್ಟು ಭಾರ ಆಗಿತ್ತು ಅಂದರೆ, ಏನು ಹೇಳ್ಬೋದಿತ್ತು ಅಂತ ಯೋಚನೆ ಮಾಡಿದಾಗ ಅನಿಸುತ್ತೆ, ಫೋನ್ ಮಾಡ್ತಾಯಿರು ಮಗ, ಆಗಾಗ ಆ ಊರು ಹೇಗಿದೆ ಅಂತ ಫೋಟೋ ಕಳಿಸ್ತಾ ಇರು ಆಯಿತಾ, ಅಲ್ಲೇ ಫ್ರೆಂಡ್ಸ್ ಆದಮೇಲೆ ನನ್ನ ಮರಿಬೇಡ, ನಿಂಗೆ ಅದು ಹೊಸ ಜಗತ್ತು, ಹೊಸ ಜನ, ಹೊಸ ಜಾಗ. ಆದರೆ ನನಗಿದೆ ಅಲ್ವಾ, ನೀನು ಇನ್ನೂ ಜಾಸ್ತಿ ನಾಪ್ಕ ಬರ್ತೀಯ. ಸಂಜೆ 7 ಗಂಟೆಗೆ ಯಾರಿಗೆ ಸಿಗಲಿ, ಯಾರ ಜೊತೆ ಕಾಫಿ ಕುಡೀಲಿ, ಏನಾಗ್ತದೆ ಅಂತ ಯಾರ ಹತ್ರ ಹೇಳ್ಕೊಳ್ಳಿ, ಬೇಜಾರನ್ನು ಯಾರ ಹತ್ರ ತೋಡ್ಕೊಳ್ಳಿ. ಆದರೆ ಹೇಳಿದ್ದೇನು, ಶೇಕ್ ಹ್ಯಾಂಡ್ ಕೊಟ್ಟು ಬಾಯ್ಲೆ ಅಂತ ಹೇಳಿ ಹೊರಟುಬಿಟ್ಟೆ. ಈ ಗಂಡು ಮಕ್ಳಿಗೆ ಪ್ರೀತಿ ತೋರ್ಸೋಕ್ಕೆ ಬರಲ್ಲ ರೀ ಸ್ನೇಹದಲ್ಲಿ.